ನೀವು ಹೊಸದಾಗೋ ಇಲ್ಲ ಸೆಕೆಂಡ್ಸ್ ಅಲ್ಲೋ ಗಾಡಿ ತಗೊಬೇಕು ಅನ್ಕೊಂಡಿದೀರಾ ಅಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ. ರೀಸೆಂಟ್ ಗೆ ಟ್ರಿಪಲ್ ರಸ್ ಅವರು ಹೊಸ ಬೈಕ್ ತಗೊಂಡಿದ್ರು. ಒಂದ್ ವಾರನೋ 10 ದಿನ ಆದ್ಮೇಲೆ ಶೋರೂಮ್ ಅವ್ರು ಕಾಂಟ್ಯಾಕ್ಟ್ ಮಾಡ್ತಾರೆ, ಸರ್ ನಿಮ್ ಹೆಸರಲ್ಲಿ ರಿಜಿಸ್ಟರ್ ಆಗಿರುವಂತ ಗಾಡಿನ ಕೊಡೋ ಬದಲು ಬೇರೆಯವ್ರ ಹೆಸರಲ್ಲಿ ರಿಜಿಸ್ಟರ್ ಆಗಿರುವಂತ ಗಾಡಿನ ಕೊಟ್ಬಿಟ್ಟಿದೀವಿ ಅಂತ. ತುಂಬಾ ಜನಕ್ಕೆ ಅನ್ಸ್ಬೋದು ಮಾಡ್ಲು ಸಿಸಿ ಕಲರ್ ಎಲ್ಲ ಸೇಮ್ ಅಲ್ವಾ, ಅದೇ ಗಾಡಿ ಅವ್ರು ಯೂಸ್ ಮಾಡ್ಬೋದಲ್ವಾ ಅಂತ. ಒಂದು ಗಾಡಿ ಬಂದು ರಿಜಿಸ್ಟ್ರೇಷನ್ ಆಗ್ಬೇಕಾದ್ರೆ ಬರೀ ಕಲರ್ ಮಾಡ್ಲು ನೋಡಿ ಮಾತ್ರ ರಿಜಿಸ್ಟ್ರೇಷನ್ ಮಾಡಲ್ಲ, ಗಾಡಿಯ ಚಾರ್ಸಿ ನಂಬರ್ ಇಂಜಿನ್ ನಂಬರ್ ನೋಡಿನೇ ರಿಜಿಸ್ಟ್ರೇಷನ್ ಮಾಡೋದು. ಈ ಚಾರ್ಸಿ ನಂಬರ್ ಇಂಜಿನ್ ನಂಬರ್ ಯಾಕೆ ಮುಖ್ಯ ಅಂದ್ರೆ ಒಂದ್ ವೇಳೆ ನಿಮ್ ಗಾಡಿ ಏನಾದ್ರು ಕಳೆದೋಯ್ತು ಅಂದ್ರೆ ಪೊಲೀಸ್ ಏನ್ ಮಾಡ್ತಾರೆ, ಗಾಡಿನ ಹುಡ್ಕಕ್ ಸ್ಟಾರ್ಟ್ ಮಾಡ್ತಾರಲ್ವಾ. ಕದ್ದಿರೋಂತ ಕಳ್ಳ ಬಂದು ಅದೇ ನಂಬರ್ ಪ್ಲೇಟ್ ಹಾಕೊಂಡು ಗಾಡಿ ಓಡಿಸ್ತಾನ, ಬೇರೆ ನಂಬರ್ ಪ್ಲೇಟ್ ಹಾಕೊಂತಾನೆ, ಇಲ್ಲಾಂದ್ರೆ ನಂಬರ್ ಪ್ಲೇಟ್ ಇಲ್ದೇನು ಓಡಿಸ್ತಾನೆ. ಒಂದ್ ವೇಳೆ ಅವನೇನಾದ್ರೂ ತಗೊಳಕೊಂಡ ಅಂದ್ರೆ ಗಾಡಿಯ ಚಾರ್ಸಿ ನಂಬರ್ ಇಂಜಿನ್ ನಂಬರ್ ನ ಚೆಕ್ ಮಾಡ್ತಾರೆ. ಎಸ್ ಆ ಚಾರ್ಸಿ ನಂಬರ್ ಯಾರ ಹೆಸರಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅವ್ರು ಕಾಂಟ್ಯಾಕ್ಟ್ ಮಾಡಿ ಗಾಡಿ ಕೊಡ್ತಾರೆ. ಅದೇ ನಿಮ್ಮ ಡಾಕ್ಯುಮೆಂಟ್ಸ್ ಅಲ್ಲಿ ಇರುವಂತ ಚಾರ್ಸಿ ನಂಬರೇ ಬೇರೆ ಆಗಿದ್ದು ನಿಮ್ಮ ಗಾಡಿಯಲ್ಲಿರುವಂತ ನಂಬರೇ ಬೇರೆ ಆಗಿದ್ರೆ ನಿಮ್ಗೆ ಗಾಡಿ ಕೊಡಲ್ಲ. ಸರ್ ನಾನು ಲವ್ ಸ್ಟಿಕ್ಕರ್ ಅನ್ಸಿದ್ದೆ ಇದೇ ನನ್ ಗಾಡಿ ಅಂದ್ರೆ ಅಂತ ಬೈಕ್ ಕಳಿಸ್ತಾರೆ. ನೀವು ಹೊಸದಾಗೋ ಇಲ್ಲ ಸೆಕೆಂಡ್ಸ್ ಅಲ್ಲೋ